ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ದಂತೆಯೇ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಹಲವು ವಿಚಾರಗಳನ್ನು ನಿರ್ಧಾರ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೈ ಲೆವೆಲ್ ಮೀಟಿಂಗ್ಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯೋಜನೆಗಳನ್ನು ಜಾರಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಹಿರಿಯ ಅಧಿಕಾರಿಗಳ ಜೊತೆ ಅಂದರೆ IPS ಅಧಿಕಾರಿಗಳಾಗಿರ್ಬೋದು ಮತ್ತು IAS ಅಧಿಕಾರಿಗಳ ಜೊತೆಗೂ ಕೂಡ ಹೈ ಲೆವೆಲ್ ಮೀಟಿಂಗನ್ನು ಮಾಡಿ ಒಂದಷ್ಟು ಸೂಚನೆಗಳನ್ನು ನೀಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು, ಏನೆಲ್ಲ ಸೂಚನೆಗಳನ್ನು ಅಧಿಕಾರಿಗಳಿಗೆ DKC ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪೇಜ್ಗಳು ಅಂದರೆ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡಿ. ಅಲ್ಲಿ ನೀವು ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನು ಮತ್ತು ಇಂಟ್ರೆಸ್ಟಿಂಗ್ ಮತ್ತು ಸ್ಪೆಷಲ್ ಕಂಟೆಂಟ್ಗಳನ್ನು ನೋಡ್ಬೋದು. ಸದ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಸಾಕಷ್ಟು ವಿಚಾರಗಳಲ್ಲಿ ನಿರ್ಧಾರವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯೋಜನೆಗಳನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಆ ಎಲ್ಲ ಯೋಜನೆಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಿದೆ. ರಾಜಕೀಯ ವಲಯದಲ್ಲಿ ಅವರ ಒಂದು ಆಡಳಿತ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ಅದಕ್ಕೆ ತಕ್ಕಂತೆ ಒಂದಷ್ಟು ಪ್ಲಾನ್ಗಳನ್ನು ಕೂಡ DK ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಅಧಿಕಾರಿಗಳ ಒಂದು ವಿಚಾರದಲ್ಲಿ ಅಂದರೆ ಯಾವ ರೀತಿ ಕೆಲಸ ಮಾಡಬೇಕು ಮತ್ತು ಯಾವುದನ್ನು ಇಂಪಾರ್ಟೆಂಟ್ ಆಗಿ ಪರಿಗಣನೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೈ ಲೆವೆಲ್ ಮೀಟಿಂಗ್ ಮಾಡುವಂಥ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡಿದರು. ಅದರಲ್ಲಿ ಹಿರಿಯ IPS ಅಧಿಕಾರಿಗಳು ಅಂದರೆ ಹಿರಿಯ ಮಟ್ಟದ DG ಲೆವೆಲ್ನ ಅಧಿಕಾರಿಗಳು, ADGP ಲೆವೆಲ್ನ ಅಧಿಕಾರಿಗಳು, IPS ಅಧಿಕಾರಿಗಳು ಭಾಗಿಯಾಗಿದ್ದರು. ಇದರ ಜೊತೆಗೆ ಕಮಿಷನರ್ ಮತ್ತು ಹಿರಿಯ ಅಧಿಕಾರಿಗಳು, IAS ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಇದ್ದರು. ಅವರಿಗೆ ಅವರದೇ ವರ್ಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೆಲಸಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೂಚನೆಗಳನ್ನು ನೀಡುವಂಥ ಕೆಲಸವನ್ನು ಮಾಡಿದರು. ಇಲ್ಲಿ ಜನರ ವಿಚಾರವನ್ನು ಪ್ರಸ್ತಾಪ ಮಾಡಿ ಜನರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಎಸ್ಪೆಷಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಒಂದಷ್ಟು ಖಡಕ್ ಸೂಚನೆಯನ್ನು ನೀಡುವಂಥ ಕೆಲಸವನ್ನು CM DK ಶಿವಕುಮಾರ್ ಅವರು ಮಾಡಿದ್ದಾರೆ. ಪ್ರಮುಖವಾಗಿ ಪ್ರತಿಯೊಂದು ಕಡೆಯೂ ಕೂಡ ಸಿಟಿ ಆಗಿರ್ಬೋದು, ಹಳ್ಳಿ ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು ಮತ್ತು ಮೆಟ್ರೋಪಾಲಿಟನ್ ಸಿಟಿ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ರೌಡಿ ಶೀಟರ್ಗಳಾಗಿರ್ಬೋದು, ಪುಡಿ ರೌಡಿಗಳಾಗಿರ್ಬೋದು, ಅವರ ಹವಾ ಜಾಸ್ತಿ ಇರುತ್ತೆ. ಅವರದ್ದೇ ಆದಂಥ ಒಂದು ಕಂಟ್ರೋಲನ್ನು ಪಡೆಯುವಂಥ ಕೆಲಸವನ್ನು ಮಾಡಿರ್ತಾರೆ. ಅದರಲ್ಲೂ ಕೂಡ ಒಂದಷ್ಟು ಹಿರಿಯ ನಾಯಕರು ಅಥವಾ ಅದರಲ್ಲೂ ಕೂಡ ಒಂದಷ್ಟು ರಾಜಕೀಯ ನಾಯಕರ ಹೆಸರುಗಳಲ್ಲೂ ಕೂಡ ರೌಡಿಸಮ್ ಮಾಡುವಂತಹ ಸಾಕಷ್ಟು ಜನ ಇದ್ದಾರೆ. ಅಂತಹ ವಿಚಾರಗಳಲ್ಲಿ ಗಮನವಹಿಸುವುದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ನೂತನ CM DK ಶಿವಕುಮಾರ್ ಅವರು ಸೂಚನೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ತಾಲೂಕು ಮಟ್ಟದಲ್ಲಿ ರೌಡಿಗಳನ್ನು ಅಟ್ಟಡಿಸಲು ಅಂದರೆ ರೌಡಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ವಿಶೇಷ ಪ್ರತ್ಯೇಕ ಪಡೆಯನ್ನು ರಚನೆ ಮಾಡಬೇಕು ಅಂತೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಮಾಡುವಂಥ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಅಂದರೆ ಹೊಸ ರೌಡಿಗಳಾಗಿರ್ಬೋದು, ಹೊಸದಾಗಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗಿಯಾಗುವಂತಹ ಪುಡಿ ರೌಡಿಗಳಾಗಿರ್ಬೋದು, ಈಗಾಗಲೇ ಹಲವು ವರ್ಷಗಳಿಂದ ಆ್ಯಕ್ಟಿವ್ ಇರುವಂಥ ರೌಡಿಗಳಾಗಿರ್ಬೋದು, ಮತ್ತು ಜೈಲಿನಿಂದ ಹೊರಬರುವಂಥ ರೌಡಿಗಳಾಗಿರ್ಬೋದು, ಎಲ್ಲರನ್ನೂ ಕೂಡ ಮಟ್ಟ ಹಾಕಬೇಕು. ಅದಕ್ಕೆ ಆದಂಥ ಪ್ರತ್ಯೇಕ ವಿಂಗ್ಗಳನ್ನು ನೀವು ಪ್ರತಿ ತಾಲೂಕು ಮಟ್ಟದಲ್ಲಿ ಫಾರ್ಮ್ ಮಾಡಬೇಕು ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡುವಂಥ ಕೆಲಸವನ್ನು CM DK ಶಿವಕುಮಾರ್ ಅವರು ಮಾಡಿದ್ದಾರೆ. ಇದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತಂದರೆ, ಯಾಕಂದರೆ ತಾಲೂಕು ಮಟ್ಟದಲ್ಲಿ ರೌಡಿಗಳನ್ನು ಫೋಕಸ್ ಮಾಡ್ತಾ ಹೋದರೆ, ರೌಡಿಗಳು ಆ್ಯಕ್ಟಿವ್ ಆಗ್ತಿದ್ದನ್ನೇ ಅವರನ್ನು ಮಟ್ಟ ಹಾಕ್ತಾ ಹೋದರೆ ಸಮಾಜಘಾತುಕ ಕೆಲಸಗಳನ್ನು ಮಾಡೋದರಲ್ಲಿ ಅವರು ಕಮ್ಮಿ ಆಗಬೇಕು. ಅದರಿಂದ ಜನ ಸುಶಾಂತಿಯಿಂದ ಆರಾಮಾಗಿ ಓಡಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ರೌಡಿಸಮ್ ಅನ್ನುವಂಥದ್ದು ಒಂದಷ್ಟು ಏರಿಯಾಗಳನ್ನಾಗಿರ್ಬೋದು, ಸಾಮಾಜಿಕ ವಿಚಾರಗಳಲ್ಲಿ ಜನರಿಗೆ ಭಯಭೀತಿ ಹುಟ್ಟಿಸುವಂಥ ವಿಚಾರಗಳು ಆಗಿರ್ಬೋದು, ಮತ್ತು ಅದರಲ್ಲೂ ಕೂಡ ಉದ್ಯಮಿಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು, ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಈ ಒಂದು ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದಷ್ಟು ಸ್ಟ್ಯಾಂಡರ್ಡ್ ಆಗಿ ಕೆಲಸ ಮಾಡಿದರೆ, ರೌಡಿಗಳನ್ನು ಮಟ್ಟ ಹಾಕ್ತಿದ್ರೆ, ಮತ್ತೆ ಪದೇ ಅವರನ್ನು ಹಿಡಿದಾಕ್ತಿದ್ರೆ ಮುಂದೆ ಬರುವಂಥ ರೌಡಿಗಳು ಅಲರ್ಟ್ ಆಗ್ತಾರೆ. ರೌಡಿಸಮ್ ಅನ್ನುವಂಥದ್ದು ಕಂಟ್ರೋಲ್ ಆದರೆ ಬೇರೆ ಎಲ್ಲವೂ ಕೂಡ ಒಂದೊಂದೇ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು DK ಶಿವಕುಮಾರ್ ಅವರ ಒಂದು ಆಯಾಮ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಹೈ ಲೆವೆಲ್ ಮೀಟಿಂಗಲ್ಲಿ ಒಂದಷ್ಟು ಸೂಚನೆಗಳನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ IAS ಅಧಿಕಾರಿಗಳಿಗೂ ಕೂಡ ಅವರ ಒಂದು ಕಾರ್ಯಗಳೇನಿದ್ದಾವೆ, ಅವರು ಒಂದು ಕಮಿಷನರೇಟ್ನ ರೇಂಜ್ನಲ್ಲಿ ಅವರನ್ನು DC ಗಳಾಗಿರ್ಬೋದು, ಮತ್ತು ಬೇರೆ ಕಾರ್ಯದರ್ಶಿಗಳಾಗಿರ್ಬೋದು,
ಮತ್ತು ನಿಗಮಗಳಲ್ಲಿರುವಂಥ IAS ಅಧಿಕಾರಿಗಳಾಗಿರ್ಬೋದು, ಅವರ ಒಂದು ಲಿಮಿಟ್ಸ್ನಲ್ಲಿ ಬರುವಂಥ ಕೆಲಸಗಳು, ಜನರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ, ಅಲ್ಲಿ ಭ್ರಷ್ಟಾಚಾರ ವಿಚಾರ ಆಗಿರ್ಬೋದು, ಮತ್ತು ಜನರಿಗೆ ಕೆಲಸಗಳು ಬೇಗ ಆಗೋದಿಲ್ಲ. ನಾರ್ಮಲ್ ಆಗಿ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ 10 ಬಾರಿ ತಿರುಗಬೇಕಾಗುತ್ತೆ ಜನ. ಹೀಗಾಗಿ ಜನರ ದೃಷ್ಟಿಯಿಂದ ಕೆಲಸಗಳು ಏನನ್ನ ಆಗಬೇಕು, ಯಾಕಂದರೆ ಇಷ್ಟು ದಿನ ಸರ್ಕಾರ ಬೇರೆ, ಇಷ್ಟು ದಿನ ಸರ್ಕಾರಗಳು ಯಾವ ರೀತಿ ಕೆಲಸಗಳು ಮಾಡಿದಾವೆ ಗೊತ್ತಿಲ್ಲ. ಈಗ ದೃಷ್ಟಿಕೋನ ಬದಲಾಗಿದೆ, ವರ್ಕ್ನ ಸ್ಟೈಲ್ ಚೇಂಜ್ ಆಗಬೇಕು ಅಂತೇಳಿ ನೇರವಾಗಿ ಹಿರಿಯ ಅಧಿಕಾರಿಗಳಿಗೆ ಒಂದಷ್ಟು ಖಡಕ್ ಸೂಚನೆಗಳನ್ನು ನೀಡುವಂಥ ಕೆಲಸವನ್ನು CM DK ಶಿವಕುಮಾರ್ ಅವರು ಮಾಡಿದ್ದಾರೆ. ಇವೆಲ್ಲವೂ ಕೂಡ 15 ದಿನದ ಒಳಗಡೆ ಏನೆಲ್ಲ ಪ್ಲಾನಿಂಗ್ ಎಲ್ಲ ಮಾಡಿಕೊಡ್ತಾರೆ, ಅಂದರೆ ನೀಡಿರುವಂಥ ಸೂಚನೆಗೆ ತಕ್ಕಂತೆ ಏನೆಲ್ಲ ವರದಿಯನ್ನು ತಂದು ಕೊಡ್ತಾರೆ. ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ತಾಲೂಕು ಮಟ್ಟದಲ್ಲಿ ಯಾವ ರೀತಿಯಾಗಿ ರೌಡಿಗಳನ್ನು ಮಟ್ಟ ಹಾಕಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಪಡೆಯನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕಾಗುತ್ತೆ, ಏನೆಲ್ಲ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಮಾಡಲಾಗುತ್ತೆ. ಆ ಒಂದು ವರದಿ ಏನಿದೆ, ಆ ಒಂದು ವರದಿಯನ್ನು 15 ದಿನದಲ್ಲಿ ನನಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ CM ಸೂಚನೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ IAS ಅಧಿಕಾರಿಗಳು ಕೂಡ ಅವರ ಒಂದು ಕೆಲಸದಲ್ಲಿ ಏನೆಲ್ಲ ಚೇಂಜಸ್ಸನ್ನು ಮಾಡ್ಕೋಬೇಕು, ಯಾವ ರೀತಿ ಜನರಿಗೆ ಬೇಗ ಕೆಲಸಗಳು ತಲುಪುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡ್ಕೋಬೇಕು, ಯಾವ್ಯಾವ ಇಲಾಖೆಯಿಂದ ಏನೆಲ್ಲ ನೀಡ್ಗಳಿದೆ ಅಂಥೇಳಿ ಈಗಾಗಲೇ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ. ಅವ್ರಿಗೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಸರ್ಕಾರದ ಕಡೆಯಿಂದ ಏನೆಲ್ಲ ಸಪೋರ್ಟ್ ಸಿಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಅವರಿಂದ ಕೂಡ ಒಂದು ವರದಿಯನ್ನು ಕೇಳುವಂಥ ಕೆಲಸವನ್ನು CM DK ಶಿವಕುಮಾರ್ ಅವರು ಮಾಡಿದ್ದಾರೆ. ಇದರ ಜೊತೆಗೆ ಪೊಲೀಸರಿಗೆ ಯಾವುದೇ ರೀತಿಯಾದಂಥ ಜಾತಿ ಧರ್ಮದ ವಿಚಾರದಲ್ಲಾಗಿರ್ಬೋದು, ಮತ್ತು ಬಣದ ವಿಚಾರದಲ್ಲಾಗಿರ್ಬೋದು, ಎಲ್ಲವೂ ಕೂಡ ಜಗಳಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಅದರ ಬಗ್ಗೆಯೂ ಕೂಡ ಗಮನ ವಹಿಸುವಂತೆ ಸೂಚನೆಯನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಇವೆಲ್ಲವೂ ಕೂಡ ಹೈ ಲೆವೆಲ್ನ ಮೀಟಿಂಗ್ನಲ್ಲಿ ಒಂದಷ್ಟು ಚರ್ಚೆ ಆಗಿದೆ. ಇದು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ News18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.